ಮುಷ್ತಾಕ್ ಅವರ ಬಗ್ಗೆ ಟೀಕೆ ಮಾಡೋಕೆ ಇಷ್ಟಪಡೋದಿಲ್ಲ. ಆದರೆ ಇಡೀ ದೇಶದಲ್ಲಿಯೇ ಮೈಸೂರು ದಸರಾ ವಿಜೃಂಭಣೆಯಿಂದ ನಡೆಯುತ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಭಾನು ಮುಷ್ತಾಕ್ ಅವರಿಗೆ ಉದ್ಘಾಟನೆಗೆ ಆಹ್ವಾನ ನೀಡಿದ್ದಾರೆ. ಅವರು ನಾನು ಚಾಮುಂಡಿ ಪೂಜೆ ಮಾಡೋದಕ್ಕೆ ಆಸಕ್ತಿ ಇದ್ದು ಒಪ್ಪಿಕೊಂಡಿದ್ದರೆ ತುಂಬಾ ಸಂತೋಷವಾಗ್ತಿತ್ತು. ನಾನು ಚಾಮುಂಡಿ ಪೂಜೆ ಮಾಡಿ ದಸರಾ ಉದ್ಘಾಟನೆ ಮಾಡುತ್ತೇನೆ ಎಂದು ಸ್ಪಷ್ಟನೆ ಕೊಡಬೇಕು. ಇಲ್ಲ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಪಮಾನ ಮಾಡಿದಂತೆ ಆಗುತ್ತದೆ, ಭಾನು ಮುಷ್ತಾಕ್ ಅವರು ಅಪಮಾನ ಮಾಡಿದಂತೆ ಆಗುತ್ತದೆ ಎಂದು ಈಶ್ವರಪ್ಪ ಹೇಳಿದರು. ನಾನು ಆ ಭಾನು ಮುಷ್ತಾಕ್ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ವಿಜಯದಶಮಿ ಉತ್ಸವ ಇಡೀ ದೇಶವನ್ನು ಮೈಸೂರು ದಸರಾ ವೈಭವೀಕರಣ ಆಗ್ತಾ ಇರೋದು ನಾವೆಲ್ಲ ಕಡೆ ನೋಡಿದ್ದೇವೆ. ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ತಾಯಿ ಚಾಮುಂಡಿ ಪೂಜೆಯಿಂದ ಆರಂಭ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಭಾನು ಮುಷ್ತಾಕ್ ಅವರಿಗೆ ಉದ್ಘಾಟನೆ ಕರೆದಿದ್ದಾರೆ. ನಾನು ಅವರಿಗೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಚಾಮುಂಡಿ ಪೂಜೆಯನ್ನು ಮಾಡೋದಕ್ಕೆ ಭಾನು ಮುಷ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ದರೆ ತುಂಬ ಸಂತೋಷ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂದರೆ ಇಡೀ ಹಿಂದೂ ಸಮಾಜಕ್ಕೇನೆ ಮನೆ ಮುಖ್ಯಮಂತ್ರಿಗಳು ಅಪಮಾನ ಮಾಡ್ದಂಗಾಗತ್ತೆ, ಭಾನು ಮುಷ್ತಾಕ್ ಅವರು ಅಪಮಾನ ಮಾಡ್ದಂಗಾಗತ್ತೆ. 100 ಜನ ಮಾಡಿದ್ದಾರೆ, ನಿಸಾರ್ ಅಹ್ಮದ್ ಒಬ್ಬರೇ ಅಲ್ಲ. ನಾನು ಅವ್ರು ಮುಸಲ್ಮಾನರು ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳಿಲ್ಲ. ಚಾಮುಂಡಿಗೆ ಅವರು ಪೂಜೆ ಮಾಡಿ ಶುರು ಮಾಡ್ತಾರಾ? ಮಾಡಿ ಅದನ್ನೇ ನಾನು ಹೇಳಿದ್ದು. ಯು ಆರ್ ರೈಟ್. ನೀವು ಹೇಳ್ತಿರೋದು ಸರಿ, ನಾನು ಹೇಳೋದು ಅದು ನನ್ನ ಅಭಿಪ್ರಾಯನೂ ಅದೇನೆ. ನೀವು ರಿಯಾಕ್ಟ್ ಮಾಡಿಬಿಡಿ, ನಾ ಪೂಜೆ ಮಾಡಿ ಶುರು ಮಾಡ್ತೀನಿ ಅಂತ. ಸರಿಯಿಲ್ಲ ಅಂತ ನಾನು ಹೇಳಿಲ್ಲ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ನಾನು ನಿಮ್ದು ಯಾವುದಕ್ಕೆ ಪ್ರಶ್ನೆ ಬಂತು ನನಗೆ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ದಸರಾ ಉತ್ಸವ ಇಡೀ ದೇಶದಲ್ಲಿ ಒಂದು ಸ್ಥಾನ ಪಡೆದಿದೆ. ವಿಜಯದಶಮಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೊರಡೋದಂಥ ಪದ್ಧತಿ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಿರೋದು. ನಾನು ಅದಕ್ಕೋಸ್ಕರ ಪ್ರಾರಂಭ ಈಗ ಈ ನಿಮಿಷಕ್ಕೂ ಕೂಡ ನಾನು ಭಾನು ಮುಷ್ತಾಕ್ ಅವರಿಗೆ ಮಾಡಿದ್ದು ಆಯ್ಕೆ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅವರು